ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನಾನಿವತ್ತು ಮಳವಳ್ಳಿ ಹತ್ರ ಇರುವಂಥ ಮುತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟು ಫೇಮಸ್ ದೇವಸ್ಥಾನ ಅದು. ಅಂದರೆ ಅಲ್ಲಿ ನೀವು ಯಾವುದೇ ರೀತಿಯ ಚರ್ಮ ರೋಗದ್ದು ಏನಾದರೂ ಇದ್ದರೆ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಕೊಳ ಇದೆ, ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಗೆ ನೀವು ಅಲ್ಲಿ ಒಂದು ಪುಡಿ ಕೊಡ್ತಾರೆ, ಅದನ್ನು ತೊಗೊಂಡು ಬಂದು ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಗೆ ಎಷ್ಟು ವಾರ ಅಂದರೆ 3 ವಾರ 5 ವಾರ ಅಥವಾ 9 ವಾರ ಹೋಗಿದ್ರೆ ವಾಸಿಯಾಗುತ್ತೆ. ನೀವು ಒಂದು ಸಲ ಹೋಗಿ ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೇ ಗೊತ್ತಾಗುತ್ತೆ. ಏಕೆಂದರೆ ಒಂದು ಸಲ ಹೋಗಿ ನೋಡಿದ್ರೆ ಅಲ್ವಾ ನಮಗೆ ಯಾವ ಥರ ಅನುಭವ ಆಗೋದು ಏನು ಅಂತ ಅನ್ನೋದು ಗೊತ್ತಾಗುತ್ತಲ್ವ. ಸೊ ಅದಕ್ಕೋಸ್ಕರ ಯಾರಾದರೂ ನಿಮಗೆ ಏನಾದರೂ ಅಲರ್ಜಿ ಅಥವಾ ಯಾವುದಾದ್ರು ಚರ್ಮದ ಸಂಬಂಧಪಟ್ಟಂತಹ ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಲೋದ್ರೆ ನೀವು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಾಗುತ್ತೆ. ಎಲ್ಲರೂ ಅಷ್ಟೇ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಈಗ ಬಂದು ನಾವು ಮಳವಳ್ಳಿಯಿಂದ ಮೈಸೂರಿಗೆ ಬರಬೇಕಾದ್ರೆ ಅಲ್ಲೇ ಮರಳ್ಳಿ ಅಂತ ಒಂದು ಊರಿದೆ, ಅದು ಅಲ್ಲೇ ಇದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನಾವು ಹೋದ್ವಿ, ಬಟ್ ಆದರೆ ಬಾಗಿಲು ತೆಗೆದಿರಲಿಲ್ಲ, ಸಾಯಂಕಾಲ ಆಗೋಗಿತ್ತು. 2:30 ಅಷ್ಟರಲ್ಲಿ ಹೋದರೆ ಬಾಗಿಲು ತೆಗೆದಿರುತ್ತಂತೆ. ಅಲ್ಲಿಗೋಗಿ ನೀವು ವಿಸಿಟ್ ಮಾಡ್ಕೊಂಡು ಬನ್ನಿ. ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಅದರ ಮುಂದೆಯೇ ಪುಟಾಣಿ ಈ ಥರ ಕಾಲುವೆ ಹರಿತಾ ಇದೆ. ಅಂದರೆ ಮಕ್ಕಳು ನೀವೇನಾದ್ರು ಸ್ನ್ಯಾಕ್ಸು ಅಥವಾ ಏನಾದ್ರೂ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಒಂದು ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ಇದು ಬಂದು ನಾನು ತಗಣಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ತಗಣಿಕಾಳು ಮತ್ತು ಸೊಪ್ಪು ಎರಡನ್ನೂ ಬೇಯಿಸ್ಕೊಂಡು ಅದನ್ನು ಅಂದರೆ ಬಸ್ಕೊಂಡು ನೀರು ಬೇರೆ ಸೊಪ್ಪು ಕಾಳು ಬೇರೆಯೇ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಒಂದು ನಿಮಗೆ ಒಗ್ಗರಣೆ ಹಾಕೋದಕ್ಕೆ ಸಾಂಬಾರು ಮಾಡೋದಕ್ಕೆ ಬೇಕಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಬೇಕಾಗುತ್ತೆ. ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ವ, ಇದು ಸೊಪ್ಪು ಮತ್ತು ಕಾಳು ಎರಡನ್ನೂ ಬೇರೆ ಇಟ್ಕೊಳ್ಳಿ. ಇದು ಬಂದು ಹುಣಸೆ ಹಣ್ಣು ಮತ್ತು ಸಾಂಬಾರು ಪೌಡ್ರು ಎರಡನ್ನೂ ಒಟ್ಟಿಗೆ ಕಲಸಿಟ್ಕೊಳ್ಳಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಕಲಸಿಟ್ಕೊಳ್ಳಿ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಿಡಿದ ನಂತರ ಇದನ್ನು ಹಾಕ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಹುರಿದ ನಂತರ ನಾವು ಕಲಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಹುಣಸೆಹಣ್ಣು ಮತ್ತು ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರು, ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಮನೇಲಿ ಅದೇ ಸಾಂಬಾರು ಪೌಡ್ರು ಎರಡನ್ನೂ ಕಲಸ್ಕೊಂಡು ಇಟ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕ್ಬಿಡಿ. ಅದು ಸ್ವಲ್ಪ ಕುದಿಬೇಕು, ಅಂದರೆ ಚೆನ್ನಾಗಿ ಕುದಿಬೇಕು. ಅದಕ್ಕೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಮತ್ತು ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸೋಕ್ಕೆ ಬಿಡಿ. ಕರಿಬೇವಿನ ಸೊಪ್ಪನ್ನು ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟು ಮತ್ತು ನಿಮಗೆ ಅದ್ರ ವಾಸನೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅಂದರೆ ಒಬ್ಬೊಬ್ಬರು ರುಬ್ಕೊಂಡು ಮತ್ತು ಅದಕ್ಕೆ ಸುಟ್ಟಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಅದು ಬೇರೆ ಥರ ಬಸ್ಸಾರು ಅಂತಂದ್ಬಿಟ್ಟು ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಫಸ್ಟಿಂದನೂ ಇದೇ ಥರನೇ ಮಾಡೋದು, ಸಿಂಪಲ್ಲಾಗೂ ಮಾಡ್ಬೋದು, ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ಥರ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಮತ್ತು ಅದು ಚೆನ್ನಾಗಿ ಕುದೀತಿದೆ ನೋಡಿ, ನಾನು ಹುಳಿ ಮತ್ತು ಖಾರ ಎರಡನ್ನೂ ಹಾಕ್ಕೊಂಡಿದ್ದೆ ಅಲ್ವಾ, ಅದು ನಿಮಗೆ ಆರೋಮನೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಆವಾಗಲೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನೀವು ನೋಡಿಬಿಟ್ಟು ನಾವು ಸೊಪ್ಪಿಂದ ಅದನ್ನು ಬಸ್ಕೊಂಡಿರ್ತೀವಿ ನೋಡಿ, ಸೊಪ್ಪು ಕಾಳು ಮತ್ತು ಅದು ನೀರೆಲ್ಲ ಬೇರೆ ಇರುತ್ತಲ್ಲ, ಅದನ್ನು ಬಸ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಉಪ್ಪು ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ಇಲ್ಲ ಅಂದರೆ ನಿಮಗೆ ಇಷ್ಟ ಆದರೆ ಕಾಯಿ ತುರಿನೂ ಹಾಕ್ಕೋಬೋದು, ಅಂದರೆ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದ್ರ ಜೊತೆಗೇ. ಒಬ್ಬೊಬ್ಬರು ಕಾಯಿ ತುರಿ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತಂದರೆ ಅವರು ಬೇರೆ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಅದೇ ಥರನೇ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡು. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಕುದಿಸಿ. ನೀವೆಷ್ಟು ಕುದಿಸ್ತೀರೋ ಅಷ್ಟು ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ.
ಇದು ಅಂದರೆ ನಾನು ಎಲ್ಲ ಬಸ್ಸಾರನ್ನೂ ಇದೇ ಥರನೇ ಮಾಡೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೆ ಅಂತಂದರೆ ಬಸ್ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೂ. ಮತ್ತು ಕಾಳಿಗೂ ಅಷ್ಟೇ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ನಾನು ಅದಕ್ಕೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಕಾಳು ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತಲ್ವ, ಅದಕ್ಕೇ ಇದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನೀವು ಬೇಕು ಅಂತಂದರೆ ಈ ಕಾಯಿ ತುರಿ ಹಾಕ್ಕೊಂಡು ಅಲ್ಲೇ ನೀವು ಏನಾದ್ರು ಸರ್ವ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಇದು ಒಗ್ಗರಣೆ ಹಾಕ್ಕೊಂಡು ನಿಮ್ಗೆ ಯಾವಾಗ ನೀವು ಊಟಕ್ಕೆ ಬಡಿಸ್ಕೋಬೇಕು ಆವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿನ ಸ್ವಲ್ಪ ಹುರ್ಕೊಂಡು ಹಾಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಬಂದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದೆಲ್ಲ ಮರಳಿದ್ಮೇಲೆ ನೀವು ಅದಕ್ಕೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತೆಗೆದುಬಿಡಿ ಫ್ರೆಂಡ್ಸ್. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಬಿಸಿ ಮುದ್ದೆ ಮಾಡಿಕೊಂಡು ನೀವು ಈ ಬಸ್ಸಾಂಬಾರು ಮತ್ತು ಸೊಪ್ಪು ಕಾಳು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಯಾರಾದ್ರೂ ಜ್ವರ ಬಂದು ಬಾಯಿ ನನಗೆ ಸ್ವಲ್ಪ ಟೇಸ್ಟ್ ಗುರ್ತಿಡಿತಾ ಇಲ್ಲ ಅಂತಂದರೆ ಇದನ್ನು ಹಾಕ್ಕೊಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಬಂದು ನನ್ನ ಮಗಳು ಮಿಲ್ಕ್ ಶೇಕ್ ಬೇಕು ಅಂತ ಹೇಳ್ತಾಯಿದ್ಲು. ಸೊ ಹಾಗಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾಯಿದ್ದೀನಿ. ಇದು ಡ್ರೈ ಫ್ರೂಟ್ಸು ಫ್ರೆಂಡ್ಸ್, ಅಂದರೆ ಬಾದಾಮಿ ಮತ್ತು ಗೋಡಂಬಿ ಮತ್ತು ಖರ್ಜೂರ ಅಷ್ಟನ್ನು ನೀವು ನೆನೆ ಹಾಕ್ಕೋಬೇಕು. ನೆನೆಸ್ಬಿಟ್ಟು ಬಾಳೆಹಣ್ಣು ತೊಗೊಳ್ಳಿ. ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಒಂದು ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಸಕ್ಕರೆನೂ ಹಾಕ್ಕೋಬೇಕು. ಅಂದರೆ ಬಾಳೆಹಣ್ಣು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಅದು ಸ್ಮ್ಯಾಶ್ ಆಗುತ್ತೆ ರುಬ್ಬಬೇಕಾದ್ರೆ ಅಂತ ಅಷ್ಟೇ. ಇದು ಡ್ರೈ ಫ್ರೂಟ್ಸ್ ನೆನೆ ಹಾಕ್ಕೊಂಡಿರ್ತೀರಲ್ವ ಅದನ್ನು ಅಷ್ಟೇ ಹಾಕ್ಕೊಳ್ಳಿ. ಅದಕ್ಕೆ ಹಾಲು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪನೇ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ನೆಕ್ಸ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಇದು ಹಾಲು ಬಂದು ಕಾಯಿಸ್ಬಿಟ್ಟು ಮತ್ತು ಆರಿಸಿರೋದು ಅಂತ ಹಾಲು, ಹಸಿ ಹಾಲು ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಅದಕ್ಕೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು ನಿಮಗೆ ಟೇಸ್ಟ್ ಎಷ್ಟು ನಿಮಗೇನಾದ್ರು ಲೈಟಾಗಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ನನಗೆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೇ ಚಾಕ್ಲೇಟ್ ಹಾಕ್ಕೊಳ್ಳಿ. ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ ಅದನ್ನು ತಂದುಬಿಟ್ಟು ಅದ್ರ ಮಿಕ್ಸಿ ಮಾಡಬೇಕಲ್ವ, ಅದಕ್ಕೇ ಹಾಕ್ಕೊಳ್ಳಿ. ಮತ್ತು ಟೇಸ್ಟ್ಗೆ ಸ್ವಲ್ಪ ಬೇಕು ಅಂತಂದರೆ ಇದು ಎಕ್ಸ್ಟ್ರಾ ಅಡಿಷನಲ್ಲು ಜೇನುತುಪ್ಪ ಹಾಕ್ಕೊಳ್ಳಿ. ಏಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ. ಹಾಕ್ಕೊಂಡು ಫುಲ್ಲು ಎಲ್ಲರೂ ರುಬ್ಕೊಂಡು ನೀವು ಒಂದು ಬೌಲ್ಗೆ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟಿಯಾದಂಥ ಮಿಲ್ಕ್ ಶೇಕು ರೆಡಿಯಾಗಿರುತ್ತೆ. ಇದು ಮಕ್ಳಿಗೂ ಅಷ್ಟೇ, ಅವ್ರ ಹೆಲ್ತ್ಗೂ ಒಳ್ಳೆಯದು. ಮತ್ತು ಅವರು ದಿನ ಈ ಥರ ಮಾಡಿಕೊಟ್ರೆ ಸಣ್ಣ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ತುಂಬಾ ಒಳ್ಳೆಯದು. ಅವರು ತುಂಬ ಬೆಳವಣಿಗೆಗೂ ಅಷ್ಟೇ. ಮತ್ತು ನೀವು ಬಾದಾಮಿ ಹಾಕಿರೋದ್ರಿಂದ ಅವ್ರಿಗೆ ಬ್ರೈನ್ಗೆ ಮತ್ತು ನೆನಪಿನ ಶಕ್ತಿ ಬರುತ್ತಲ್ವ, ಅದಕ್ಕೂ ಒಳ್ಳೆಯದೇ. ಸೊ ಈ ಥರ ಮಾಡಿ 2 ದಿನ 3 ದಿನಕ್ಕೊಂದ್ಸಲ ಮಕ್ಕಳಿಗೆ, ಸಣ್ಣ ಇರೋಂಥ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವ್ರ ಹೆಲ್ತ್ಗೂ ಒಳ್ಳೆಯದು ಫ್ರೆಂಡ್ಸ್. ಅಂದರೆ ದೊಡ್ಡವರು ಕುಡಿಬೋದು, ಆದರೆ ಸ್ವಲ್ಪ ಮಕ್ಕಳು ದಷ್ಟಪುಷ್ಟವಾಗಿರಬೇಕು ಅಂತಂದರೆ ಈ ಮಿಲ್ಕ್ ಶೇಕ್ನ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಕುಡಿತಾರೆ. ಮತ್ತು ನೋಡಲಿಕ್ಕೂ ಅಷ್ಟೇ. ಅದಕ್ಕೆ ನಿಮಗೇನಾದ್ರು ಮೇಲೆ ಎಕ್ಸ್ಟ್ರಾ ಬೇಕು, ಬಾಯಿಗೆ ಸಿಗಬೇಕು ಅಂದರೆ ಬಾದಾಮಿ ಗೋಡಂಬಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ಕೊಡಿ. ನಾವೇನಾದ್ರು ಕುಡಿಬೇಕು ಅಂದರೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಇಲ್ಲ ಹಾಗೆ ತಗೊಂಡ್ರೆ ಅವರು ಕುಡಿಯೋಕ್ಕೆ ಇಷ್ಟಪಡಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಮಿಲ್ಕ್ ಶೇಕು. ನೀವು ಮಾಡಿಬಿಟ್ಟು ಯಾವ ಥರ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಇದು ಬಂದು ವೆಜಿಟೇಬಲ್ ಸ್ಟ್ರೀಮರು. ಎಷ್ಟು ಚೆನ್ನಾಗಿದೆ ನೋಡಿ, ತಾವರೆ ಹೂವಿನ ಥರ ಇದೆ. ನಾನು ಆನ್ಲೈನಿಂದ ತರಿಸಿದ್ದೆ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ. ಈಗ ದಿನಕ್ಕೊಂದು ಗಾದೆ ಮಾತು, ಕಿಡಿ ಸಣ್ಣದಾದರೂ ಕಾಡನ್ನೆಲ್ಲ ಸುಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.